ನೈನಿ, ಸುಮನ ನಾನೇನು ಮಾಡಲ್ಲ, ಮಾಡಕ್ಕಾಗದೂ ಇಲ್ಲ. ಆತರ ಮಾತಾಡಿದ್ರೆ ನನ್ನ ಸಾಯಿಸೇ ಬಿಡ್ತಾರಕ್ಕ. ಚಾಕು ಚೂಪಾಗಿದ್ಯೋ ಇಲ್ವೋ ಅಂತ ಚೆಕ್ ಮಾಡೋ ತರ ಮಾಡ್ಬಾರ್ದಲ್ವಾ? ಗಜಬಂಡೆ, ನನ್ ಚಿಕ್ಕ ಸೊಸೆನ ಬಿಟ್ಬಿಡು. ಬಿಡೋದಿಲ್ಲ ತಿಲೋತ್ತಮ. ಸುಮನ ಪ್ರಾಣ ಅಂದ್ರೆ ಯಾರಿಗೂ ಲೆಕ್ಕ ಇಲ್ಲ ಅನ್ಕೋಬಹುದು, ಆದ್ರೆ ನಾನು ನೀನ್ ಲೆಕ್ಕ ಇಡದೇ ಇದ್ರೂ ಪರವಾಗಿಲ್ಲ ಬಂಡೆ. ಯಾಕೆ ಅಂದ್ರೆ ನಿನ್ನ ಮೀರ್ಸಿದ ಸ್ವಾರ್ಥಿ ಆ ಸುಮನ. ಅಂತ ಸ್ವಾರ್ಥಿಗಳಿಗೆ ಇಂಥ ಶಿಕ್ಷೆನೆ ಕರೆಕ್ಟ್. ವಿಶಾಲ್ ಬಾಬಾ, ಇವ್ರು ಯಾರು ನನ್ನನ್ನು ಕಾಪಾಡಲ್ಲ, ಆದ್ರೆ ಇವ್ರೆಲ್ರಿಗಿಂತ ನಿಮ್ಗೆ ಒಳ್ಳೆ ಮನ್ಸಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಈ ಮಂತ್ರವಾದಿಯಿಂದ ನನ್ನನ್ನು ಕಾಪಾಡಿ ಬಾಬಾ. ನೈನಿ, ಯಾಕೆ ತಡ್ದೆ? ಸುಮನನ ಬಿಡಿಸ್ಕೊಂಬರಕ್ಕೆ ಗಾಯತ್ರಿ ಪುಟ್ಟಿ ಹೋಗ್ತಿದ್ದಾಳೆ ಯಜಮಾನ್ರೆ. ಪುಟ್ಟಿ, ನೈನಿ, ಅದ್ಗೆ ಅವನ್ ಗಾಯತ್ರಿಗೆ ಏನಾರು ಮಾಡ್ಬೋದು. ಏನು ಮಾಡಕ್ಕಾಗಲ್ಲ. ನೈನಿ, ಏನ್ ಹೇಳ್ತೀಯ? ನೀವೇ ನೋಡ್ತೀರಲ್ಲ ಯಜಮಾನ್ರೆ. ಬಾ ಮಗು, ಬಾ ಬಾ. ನಿನ್ ಚಿಕ್ಕಮ್ಮನ ಪ್ರಾಣ ಅಂದ್ರೆ ಇವ್ರಿಗೆ ಯಾರಿಗೂ ಲೆಕ್ಕನೇ ಇಲ್ಲ. ನಿನ್ನನ್ನು ಹಿಡ್ಕೊಂಡ್ರೆ ನಿಮ್ಮಮ್ಮ ಭುಜಂಗಮಣಿನ ತಾನಾಗೆ ಕೊಡ್ತಾಳೆ. ಬಾ 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 ಬಾ. ಮಾಮ್, ರಿಸ್ಕು ನಮ್ಗಲ್ಲ, ನೈನಿಯವರೇ ತಗೊಂಡ್ರು. ಪಾಪನ್ ಬಿಟ್ಬಿಟ್ರಲ್ಲ, ಯಾಕೆ? ಅದೇ ನನಗೂ ಆಶ್ಚರ್ಯ ಆಗ್ತಿರೋದು ಕಣು. ಅದ್ಭುತಗಳು ಯಾವಾಗ್ಲೂ ಆಶ್ಚರ್ಯ ತರಿಸುತ್ತೆ ಅತ್ತೆ. ಗಜಬಂಡಿ ನನ್ನ ಬಿಟ್ಟಿದ್ದು ತುಂಬಾ ಆಶ್ಚರ್ಯ ಆಗ್ತಿದೆ. ನೈನಿನ್ ಏನಾದ್ರು ಮಾಡ್ಬೇಕು ಅನ್ಕೊಂಡು 4 ವರ್ಷ ಮುಗಿತಾ ಬಂತು, ಆದ್ರೆ ನಮ್ ಕೈಲೇ ಏನು ಮಾಡಕ್ ಆಗ್ಲಿಲ್ಲ. ನೆನ್ಪಿದ್ಯಾ ಮಾಮ್? ಮಣಿ ಎತ್ಕೊಳ್ಳೋದೇ ಈಸಿ. ಹೇಗೆ? ಚಿನ್ನಮ್ಮ, ಕಂದಮ್ಮ, ಬೇಬಿ ಅಂತ ಗಾಯತ್ರಿ ಪಾಪನ್ನ ನಂಬಿಸಿ ಅವಳ ಹತ್ರ ಇರೋ ಬೊಂಬೆಗಳನ್ನೆಲ್ಲ ಕಿತ್ಕೊಂಡ್ಬಿಟ್ರೆ ಯಾವ್ದ್ರಲ್ಲಿ ಬಚ್ಚಿಟ್ಟಿದ್ರು ಸರಿನೇ, ಆ ಭುಜಂಗ ಮಣಿನ ನಾವ್ ತಗೋಬಹುದು ಮಾಮ್. ನಿಂತರ ಯೋಚನೆ ಮಾಡೋದಿಕ್ಕೆ ನೈನಿ ಚಿಕ್ಕ ಮಗು ಅಲ್ಲವಲ್ಲಭ, ತುಂಬಾ ಬುದ್ಧಿವಂತೆ. ನಾವ್ ಹೀಗ್ ಯೋಚಿಸ್ತಾ ಇದೀವಿ ಅಂತ ಅವಳು ಅನ್ಕೊಂಡು ಇರಲ್ಲ. ಮತ್ ಹೇಗೆ ಮಾಮ್? ಆತ್ಮವಿಶ್ವಾಸ ದುಪ್ಪಟ್ಟಾಗಿ ತನಗೆ ಎದುರಾಳಿನೇ ಇಲ್ಲ ಅಂತ ಅನ್ಕೋಬೇಕಾದ್ರೆ ಅಡ್ಡದಾರಿ ಹಿಡಿಬೇಕು. ನಮ್ ಮಾತ್ ಕೇಳ್ತಾರ? ಥೂ ಅಂತ ಉಗಿತಾರೆ. ಕಳ್ಳ ಮೋಸ ಎಲ್ಲ ಇಲ್ಲ ಇದಾರ. ನಾನು ಹೊರಟೋಗ್ತೀನಿ. ಎಲ್ಲಿಗೆ ಹೋಗ್ತೀರಾ? ಸ್ವಲ್ಪ ನಿಂತ್ಕೊಳ್ಳಿ ರಾಜ. ಚೆನ್ನಾಗಿ ಹುಡುಕಿರ್ಬೇಕು, ಅದು ಸಿಗ್ಲಿಲ್ಲ ಅಲ್ವಾ? ಏನದು? ಅಗತ್ಯ ಇಲ್ದಿರೋ ಎಕ್ಸ್ಪ್ರೆಷನ್ಸ್ ಯಾಕೆ ಅತ್ಗೆ? ಭುಜಂಗಮಣಿಗೋಸ್ಕರನೇ ಕತ್ಲಲ್ಲಿ ಮೀಟಿಂಗ್ ಮಾಡ್ತಾ ಇದ್ರಲ್ಲ. ಅದನ್ ತಗೊಂಡ್ ನಾನೇನ್ ಮಾಡ್ಲಿ? ಹಾಗಾದ್ರೆ
ಕೊಟ್ರು ಇಸ್ಕೊಳಲ್ಲ ಅಂದಂಗಾಯ್ತು. ಹಾಗೆ ಕೇಳಿ ತಲೆ ತಗ್ಸೋ ಹಾಗೆ ಮಾಡಬೇಡಿ ಮಾವ. ಕೊಡ್ತೀನಿ ಅಂದಮೇಲೆ ಯಾರು ಬೇಡ ಅಂತಾರೆ ಹೇಳು? ಕೊಡ್ತೀನಿ. ಆದ್ರೆ ಅದ್ ಎಲ್ಲಿದೆಯೋ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಗೆಸ್ ಮಾಡಿ ಹೇಳಿದ್ರು ಅದು ಅವ್ರಿಗೆ ಸ್ವಂತ. ನೈನಿ, ಅದೇ ಹೇಗೆ? ಯಾರು ಹೇಳಲ್ಲ ಅಂತ ನೈನಿಗೆ ನಂಬಿಕೆ ಇದೆ ವಿಶಾಲ್. ಇಂಥ ಅವಕಾಶ ಮತ್ತೆ ಸಿಗಲ್ಲ. ಗೆಸ್ ಮಾಡಿದ್ರೆ ಸಾಕು, ಅದನ್ನ ಪಡಿಬೋದು. ಹಾ? ಅಮ್ಮ, ಆ. ಮನೇಲಿದೆ. ಮನೇಲಿಲ್ದೆ ಇನ್ನೆಲ್ಲಿರುತ್ತೋ ವಲ್ಲಭ? ಹೇಳೋದಕ್ಕೂ ಒಂದ್ ಅರ್ಥ ಇರ್ಬೇಕು. ಸಪೋಸ್ ಸೋಫಾ ಕೆಳಗಿದ್ರೆ ಅದು ಅವ್ರಿಗೇನಾ? ಹೌದು ಚಿಕ್ಕಪ್ಪ. ಟೀಪಾಯ್ ಕೆಳಗ್ ಸಿಕ್ಕಿದ್ರು ಅದ್ ನನ್ಗೇನಾ? ಕೊಡ್ತೀನಿ. ನೈನಿ ಕೊಡ್ತೀನಿ ಅಂತ ಹೇಳ್ತಾ ಇರೋದು ಆಶ್ಚರ್ಯ ಆಗ್ತಾ ಇದೆ. ಆದರೆ ನಿಮ್ಮಲ್ಲಿ ಯಾರು ಹೇಳಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಅವಳ ಮಾತಿಂದ ಅರ್ಥ ಆಗ್ತಾ ಇದೆ.